ನಮಸ್ತೆ ಸ್ನೇಹಿತರೆ, ನಿಮ್ಮ ಆರ್ ಕನ್ನಡಿಗ. ಬೆಂಗಳೂರಿನಲ್ಲಿ ತುಂಬ ಸಿಲಿಂಡರ್ ಕಳ್ಳರು ಹೆಚ್ಚಾಗಿದ್ದಾರೆ. ಏಕೆಂದರೆ ನೋಡಿ, ಇಲ್ಲೊಬ್ಬ ವ್ಯಕ್ತಿ ಹೋಂಡಾ ಆಕ್ಟಿವಾದಲ್ಲಿ ಬಂದು ಫಸ್ಟು ಒಂದು ಮನೆ ಹೋಗಿ ನೋಡ್ತಾನೆ. ಅಲ್ಲಿ ಜನ ಇರೋದ್ರಿಂದ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಬಿಲ್ಡಿಂಗಲ್ಲಿ ಜನ ಇರೋದ್ರಿಂದ ವಾಪಸ್ ಬಂದ್ಬಿಡ್ತಾನೆ. ತಿರ್ಗಿ ಹಾಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದಿನ ಬಿಲ್ಡಿಂಗು ಹುಡುಕ್ತಾ ಹೋಗ್ತಾನೆ. ನೋಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಪಕ್ಕದ ಬಿಲ್ಡಿಂಗು ಒಂದು ಅಪಾರ್ಟ್ಮೆಂಟ್ಸ್ ಇದೆ. ಅಲ್ಲಿಗೆ ಯಾವುದೋ ಒಬ್ಬ ನೆಂಟನ ಥರ, ಅಂದರೆ ಪರಿಚಯ ಇರೋರು ಗುರ್ತಿರೋರ ಥರನೂ ಹೋಗ್ತಾನೆ. ಗಾಡಿ ನಿಲ್ಲಿಸ್ತಾನೆ. ಫಸ್ಟು ಬಿಲ್ಡಿಂಗಲ್ಲಿ ನೋಡ್ತಾನೆ ಯಾರು ಅವರೇ ಇಲ್ಲ ಅಂತ. ತಿರ್ಗಾ ಬಂದು ಗಾಡಿನ ತಿರುಗಿಸಿ ನಿಲ್ಲಿಸ್ತಾನೆ. ಇವನು ಒಂದು ಸಿಲಿಂಡ್ರಲ್ಲ, ಆ ಬಿಲ್ಡಿಂಗಲ್ಲಿ ಒಟ್ಟು 2 ಸಿಲಿಂಡರ್ ಕದೀತಾನೆ. ತಿರ್ಗಾ ಹೋಗ್ತಾ ಇದ್ದಾನೆ ನೋಡಿ. ಹೋಗಿ ಇವಾಗ ಬಂದು ಗಾಡಿನ ತಿರುಗಿಸ್ತಾನೆ. ತಿರುಗಿಸಿ ಈ ಕಡೆ ನಿಲ್ಲಿಸ್ತಾನೆ. ಈಗ ತಿರ್ಗಾ ಒಳಗಡೆ ಹೋದ. ಇವಾಗ ಸಿಲಿಂಡ್ರ್ ಎತ್ಕೊಂಬಂದ. ಸಿಲಿಂಡ್ರ್ ಇಟ್ಟು ಬಟ್ಟೆ ಒದಿಸ್ತಾ ಇದ್ದಾನೆ ನೋಡಿ. ಏನೋ ಪರಿಚಯ ಇರೋರ ಥರ ಅಕ್ಕಪಕ್ಕ ನೋಡಿದವರು, ಇವನು ಯಾರೋ ಮನೆ ಬಂದಿರೋರು ಅಂದ್ಕೊಬೇಕು. ನೋಡಿದ್ರೆ ಅಗಲಲ್ಲೇ ಸಿಲಿಂಡ್ರ್ ಕಳ್ತನ ಮಾಡ್ತಾರೆ. ಈಗ ಸ್ಟಾರ್ಟ್ ಮಾಡ್ಕೊಂಡು ಒಂದು ಸಿಲಿಂಡ್ರ್ ತಗೊಂಡು ಹೋಗ್ತಾ ಇದ್ದಾನೆ. ತಿರ್ಗಾ ಪುನಃ ಆ ಸಿಲಿಂಡ್ರನ್ನ ಇಟ್ಟು ಇನ್ನೊಂದು ಸಲ ಬರ್ತಾನೆ ನೋಡಿ, ಹೋಗ್ತಾ ಇದ್ದಾನೆ. ಫಸ್ಟ್ ಸಿಲಿಂಡ್ರ್ ಇದು. ತಿರ್ಗಾ ಇವನು ನೋಡಿ 2ನೇ ಸಿಲಿಂಡ್ರ್ ತಗೊಳಕ್ಕೆ ವಾಪಸ್ ಬರ್ತಾ ಇದ್ದಾನೆ ನೋಡಿ. ಪಾಸ್ ಆಗ್ತಾ ಇದ್ದಾನೆ. ಹೋಗಿ ತಿರ್ಗಾ ಅದೇ ಬಿಲ್ಡಿಂಗಲ್ಲಿ ಕದೀತಾನೆ ಅಂದರೆ ಇವನಿಗೆ ಇನ್ನೆಷ್ಟು ಧೈರ್ಯ ಇರಬೇಕು. ಹಾಗೆಯೇ ಇದು ನಡೆದಿರೋದು ಬೆಂಗಳೂರಲ್ಲಿ ಮಹಾಲಕ್ಷ್ಮೀಪುರಂ ಕ್ಷೇತ್ರದಲ್ಲಿ ಕುರುಬ್ರಳ್ಳಿಯಲ್ಲಿ ನಡೆದಿರೋದು ಇದು ನೋಡಿ. 2ನೇ ಸಿಲಿಂಡ್ರಿಗೆ ಗಾಡಿ ನಿಲ್ಲಿಸಿದ್ದಾನೆ. ಬಂದ ಬೈಕ್ಗೆ ತಿರ್ಗಾ ನೀರು ಕುಡಿತಾನೆ. ನೀರು ಕುಡಿದು ತಿರ್ಗಾ ಹೋಗಿ ಸಿಲಿಂಡ್ರ್ ಎತ್ಕೊಂಬರ್ತಾನೆ. ಇನ್ನೆಷ್ಟು ಧೈರ್ಯ ರೀ. ಅದು ಬೆಳಗ್ಗೆನೇ ಏನೋ ಇದ್ದರೆ ಒಂದು 11-12 ಗಂಟೆ ಇರ್ಬೋದು ಸಮಯ. ಇದು ಇಷ್ಟೊತ್ತರಲ್ಲಿ ಸಿಲಿಂಡ್ರ್ ಕದೀತಾನೆ ಅಂದರೆ ಇವನ ಧೈರ್ಯಕ್ಕೆ ಮೆಚ್ಚಬೇಕು ನಾವು. ನೋಡಿ ಹೋಗ್ತಾ ಇದ್ದಾನೆ ಒಳಗಡೆ. ನೋಡಿ ಸಿಲಿಂಡ್ರ್ ತಂದಿಟ್ಟು ತಿರ್ಗಾ ನೋಡಿ ಬಟ್ಟೆ ಒದಿಸ್ತಾ ಇದ್ದಾನೆ. ಇದು 2ನೇ ಬಾರಿ ಕದೀತಾರದು. ಮೊದಲನೇ ಬಾರಿದು ಇಟ್ಟ. ಇವತ್ತು ತಿರ್ಗಾ ಬಂದು ನೋಡಿ 2ನೇ ಬಾರಿ ಕದ್ಕೊಂಡು ಹೋಗ್ತಾ ಇದ್ದಾನೆ.